ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಹಾರ್ಮೋನೈಸ್ ಪಾತ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಿಮ್ಮ ಜೀವನದಲ್ಲಿ ಯಾವ ದೇವರ ಆಶೀರ್ವಾದ ಇದೆ, ಇಲ್ಲ ನೀವು ಕಲಿಯೋದು ಇರಬಹುದು, ಇಲ್ಲ ನಿಮಗೆ ಜೀವನದಲ್ಲಿ ಬದಲಾವಣೆ ಏನಾಗ್ತಾ ಇದೆ, ಯಾವ ದೇವರ ಆಶೀರ್ವಾದ ಇಲ್ಲ ಏನು ಬದಲಾವಣೆ, ಇದರ ಮೇಲೆ ವಿಡಿಯೋ ನೋಡೋಣ. ಫೈಲ್ ನಂಬರ್ 1 ಕ್ಲಿಯರ್ ಕಾರ್ಡ್ಸ್, ಫೈಲ್ ನಂಬರ್ 2 ರೆಡ್ ಜಾಸ್ಮಿನ್. ಕಾಣಿಸ್ತಾ ಇದೆ ಅಂತ ಭಾವಿಸ್ತೀನಿ. ಫೈಲ್ ನಂಬರ್ 1, ಫೈಲ್ ನಂಬರ್ 2. ಫೈಲ್ ನಂಬರ್ 1 ಗಿಯರ್ ಕಾರ್ಡ್ಸ್ ಯಾರು ಚೂಸ್ ಮಾಡಿದ್ದಾರೆ ಅವರಿಗೋಸ್ಕರ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಯಾವ ಬದಲಾವಣೆ ಇದೆ, ದೇವರ ಆಶೀರ್ವಾದವೇನಿದೆ? ಥ್ಯಾಂಕ್ ಯು ಸೋ ಮಚ್. ನಿಮಗೆ ತುಂಬ ಟೆಕ್ನಿಕ್ಕು ನಾನು ಶಾರ್ಟ್ಸ್ ವೀಡಿಯೋಸ್ದಲ್ಲಿ ತುಂಬ ಟೆಕ್ನಿಕ್ ಯೂಸ್ ಮಾಡಿದ್ದೀನಿ, ಹೇಳಿದ್ದೀನಿ. ವಾಟರ್ ಚಾರ್ಜರಿಂಗ್ ಇರ್ಬೋದು, ಮ್ಯಾನಿಫೆಸ್ಟೇಷನ್ ಇರ್ಬೋದು, ತುಂಬ ಶಾರ್ಟ್ಸಲ್ಲಿ ನಾನು ಚಿಕ್ಕದಾಗಿ ಮ್ಯಾನಿಫೆಸ್ಟೇಷನ್ ಇರ್ಬೋದು, ಟೆಕ್ನಿಕ್ ಎಲ್ಲ ನಾನು ಮಾಡಿದ್ದೀನಿ. ಇವತ್ತು ಕೋಪ ತುಂಬ ಇರುತ್ತೆ, ಭಯ, ಆತಂಕ, ಅದಕ್ಕೂ ಮಾಡಿದ್ದೀನಿ ನೋಡಿ, ಶಾರ್ಟ್ಸಲ್ಲಿ ಇದೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. Bottom the deck, 2 of Pentacles and this. Thank you so much. Opportunity. ದ ಲವರ್ಸ್ ಕಾರ್ಡ್ ಬರ್ತಾ ಇದೆ. 10 of Swords. ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀನಿ. 9 of Cups. ದ ಫೂಲ್ ಕಾರ್ಡ್. 3 of Cups. ವಾವ್, ಚೆನ್ನಾಗಿರೋ ಕಾರ್ಡ್ಸ್ ಬರ್ತಾ ಇದೆ. ಓಕೆ, ನಿಮಗೊಂದು ಚಾಪ್ಟರ್ ಕ್ಲೋಸ್ ಆಗಿ ಹೊಸ ಚಾಪ್ಟರ್ ಓಪನ್ ಅಪ್ ಆಗ್ತಾಯಿದೆ. ನಿಮ್ಮ ಮ್ಯಾನಿಫೆಸ್ಟೇಷನ್ ಏನಾದರೂ ಮ್ಯಾನಿಫೆಸ್ಟೇಷನ್ ಮಾಡಿದ್ರೇಗ ಅದನ್ನು ಸಕ್ಸಸ್ ಆಗ್ತಾಯಿದೆ. ಓಕೆ, ಇನ್ ದ ನಿಯರ್ ಫ್ಯೂಚರ್ ನೋ ಕಾರ್ಡ್ ಬಂದಿದೆ. ಓಕೆ, ಚಾಪ್ಟರ್ ಕ್ಲೋಸ್ ಆಗಿ ಹೊಸ ಚಾಪ್ಟರ್ ಓಪನ್ ಅಪ್ ಆಗ್ತಾಯಿದೆ. ನಿಮ್ಗೆ ಇಷ್ಟು ದಿನ ಏನಾದರೂ ಸಕ್ಸಸ್ ಆಗ್ತಾ ಇಲ್ಲ ಮದುವೆಯಲ್ಲಿ ಏನಾದರೂ ಡಿಲೇ ಆಗ್ತಾಯಿದೆ, ನೆಕ್ಸ್ಟು ಎಂಗೇಜ್ಮೆಂಟ್ ಆಗ್ತಾಯಿಲ್ಲ ಅಂಥವರೆಲ್ಲ ಇಲ್ಲ ಲವರ್ಸ್ ನಾವಿಬ್ಬರು ಒಂದಾಗ್ತೀವ ಇಲ್ವಾ ಅಂಥವ್ರು ಇರಬಹುದು, ಇಲ್ಲ ಗಂಡ ಹೆಂಡತಿ ಮನೆಯಲ್ಲಿ ಜಗಳ ಆ ಥರ ಏನೇ ಇರಬಹುದು, ಅದನ್ನೆಲ್ಲ ಕ್ಲಿಯರೆನ್ಸ್ ಆಗ್ತಾಯಿದೆ. ನೀವು ನಂಬೋ ದೇವರ ಕಡೆಯಿಂದ ಇದು ಸಂದೇಶ ಬರ್ತಾ ಇರೋದು. ನೆಕ್ಸ್ಟು ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ದೀರಾ, ಆ ಮ್ಯಾನಿಫೆಸ್ಟೇಷನ್ ಸಕ್ಸಸ್ ಆಗ್ತಾಯಿದೆ. ಎಷ್ಟೋ ದಿನದಿಂದ ವೆಯ್ಟಿಂಗ್ ಮಾಡ್ತಾಯಿದ್ದೀರಾ, ಆ ಮ್ಯಾನಿಫೆಸ್ಟೇಷನ್ ತುಂಬ ಚೆನ್ನಾಗಿದೆ. ಮತ್ತು ನೀವು ಎಲ್ಲಾದರೂ ಟ್ರಿಪ್ಪು ಹೋಗಬಹುದು ಇಷ್ಟರಲ್ಲೇ, ಈ ಒಂದು 3 ಮಂತ್ಸ್ ಒಳಗಡೆ, 3 ಮಂತ್ಸ್ ಒಳಗಡೆ ಹೋಗ್ಬೋದು, ಇಲ್ಲ ಹೋಗೋಕ್ಕೆ ಪ್ಲ್ಯಾನಿಂಗ್ ಇರಬಹುದು. 3 ಮಂತ್ಸ್ ಒಳಗಡೆ ಇಲ್ಲ ಪ್ಲ್ಯಾನಿಂಗ್ ಇರಬಹುದು. ಟ್ರಿಪ್ಪು ಏನಾದರೂ ಇದು ಮಾಡಿರಬಹುದು. ಟ್ರಕ್ಕಿಂಗಿಗೆ ತುಂಬ ಇಷ್ಟಪಡ್ತೀರಾ, ನೀವು ಟ್ರಕ್ಕಿಂಗ್ ಮಾಡೋರು ಇದ್ದೀರಾ ಇಲ್ಲಿ. ನೆಕ್ಸ್ಟು ನಿಮಗೆ ಯಾರೋ ಒಬ್ಬರು ಗಿಫ್ಟ್ ಕೊಡಬಹುದು, ಗಿಫ್ಟ್ ಇಲ್ಲಿ ಬರ್ತಾಯಿದೆ, ಗಿಫ್ಟ್ ಅಂತಲೂ ಕೊಡಬಹುದು. ಅವ್ರಿಗೆ ತುಂಬ ಖುಷಿಯಾಗಿ ಅವ್ರು ಪಾರ್ಟಿ ಕೊಡ್ತಾ ಇರ್ಬೋದು, ಇಲ್ಲ ನೀವು ಪಾರ್ಟಿ ಕೊಡ್ತಾ ಇರ್ಬೋದು, ಏನೋ ಒಂದರ ಸಕ್ಸಸ್ ಕೊಡ್ತಾ ಇರಬಹುದು. ಇಲ್ಲಿ ನೋ ಕಾರ್ಡ್ ಬಂದಿರೋದಕ್ಕೆ ಕಾರಣ, ಇಷ್ಟು ದಿನವೂ ನೀವು ಪ್ರಾಬ್ಲಮಲ್ಲಿದ್ದರೆ ಬಿಟ್ಬಿಡಿ, ಇಷ್ಟು ದಿನ ಆಗಿರೋದನ್ನು ಬಿಡಿ, ಮುಂದೆ ದಾರಿ ನೋಡಿ, ಅದಕ್ಕೋಸ್ಕರ ನೋ ಕಾರ್ಡ್ ಬರ್ತಾಯಿದೆ. ನೆಕ್ಸ್ಟು ಇಂಪ್ರೂವ್ ಇನ್ ದ ನಿಯರ್ ಫ್ಯೂಚರ್, ನಿಯರ್ ಫ್ಯೂಚರ್ದಲ್ಲಿ ತುಂಬ ಚೆನ್ನಾಗಿರ್ತೀರ. ಮತ್ತು ಬಾಟಮ್ ದ ಡೆಕ್ಕು ಆಪರ್ಚುನಿಟಿನೇ ಬಂದಿದೆ, ಬಾಟಮ್ ದ ಡೆಕ್ಕು ಆಪರ್ಚುನಿಟಿ, ಸಕ್ಸಸ್ಸು,
ಆಪರ್ಚುನಿಟಿ, ಸಕ್ಸಸ್ ಈ ಥರ ನಿಮಗೆ ಬರ್ತಾಯಿದೆ. ಇಲ್ಲ ಏನಾದರೂ ಕೆಲಸದಲ್ಲೇ ಇರಬಹುದು, ಇನ್ನು ಬೇರೆ ನಿಮಗೆ ಆಧ್ಯಾತ್ಮಿಕದಲ್ಲಿ ಇರಬಹುದು. ಏನೇ ನೀವು ಮ್ಯಾನಿಫೆಸ್ಟೇಷನ್ ಮಾಡಿದ್ರೂ ಅದು ನಿಮಗೆ ಸಕ್ಸಸ್ ಅಂತ ಕಾಣಿಸ್ತಾ ಇದೆ. ನೆಕ್ಸ್ಟು ಬಂದು ನಿಮಗೆ ಇನ್ನು ನಿಮ್ಮ ಜೀವನದಲ್ಲಿ ನಿಮ್ಗೆ ಇನ್ನೂ ಯಾರಿಗೆ ಮದುವೆ ಆಗ್ತಾ ಇರಲಿಲ್ಲ, ಇನ್ನೂ ಒಬ್ಬಂಟಿಯಾಗಿದ್ದೀರಾ ಅನ್ನೋರು, ಇಲ್ಲ ಮಕ್ಕಳಾಗ್ದಿರ ಇಲ್ಲ ಅಂತ ಹೇಳ್ತಾ ಇರಬಹುದು. ಅಂಥವ್ರಿಗೆಲ್ಲ ನಾನು ಈ 3 ಮಂತ್ಸಲ್ಲಿ ನಿಮಗೆ ಏನೋ ಒಂದು ಅದ್ಭುತ ಆಗುತ್ತೆ ಅಂತ ಹೇಳ್ಬೋದು. 21 ಡೇಸ್ ಇಲ್ಲ 90 ಡೇಸ್ ಇಷ್ಟರಲ್ಲೇ ನಿಮಗೆ ಒಂದು ಅದ್ಭುತವನ್ನೇ ಕಾಣ್ತೀರಂತ ಹೇಳಬಹುದು. ಥ್ಯಾಂಕ್ ಯು ಸೋ ಮಚ್. ನೋಡಿ ಮದರ್ ಬರ್ತಾಯಿದೆ. ನಾನು ಹೇಳಿದೆ, ಇವಾಗ ತಾನೇ ಹೇಳಿದೆ, ಯಾರಿಗಾದ್ರೂ ಮಕ್ಕಳಾಗಿಲ್ಲ ಅಂದರೆ ಮಕ್ಕಳಾಗೋ ಇದು ಇದೆ. ಇಲ್ಲ ನಿಮ್ಮ ಲೈಫಲ್ಲಿ ಯಾರಾದರೂ ಹುಡುಗ ಆಗಲಿ ಹುಡುಗಿ ಆಗಲಿ ಅವ್ರು ನಿಮ್ಮ ಮದರ್ ಯಾವ ಥರ ನೋಡ್ಕೊಳ್ತಾರೆ ಆ ಥರ ನಿಮ್ಮನ್ನು ನೋಡ್ಕೊಳ್ಳೋದಕ್ಕೆ ಬರ್ತಾರೆ ಅಂತ ಹೇಳ್ತಾ ಇದ್ದೆ. ನೆಕ್ಸ್ಟ್ ದ ಅಂಡರ್ವರ್ಲ್ಡ್ ನಿಮ್ಗೆ ಒಳಗಡೆಯಿಂದ ನಿಮ್ಮನ್ನು ಈಚೆ ತೆಗಿತಾ ಇದ್ದಾರೆ. ಒಳಗಡೆಯಿಂದ ನಿಮ್ಮ ಪ್ರಾಬ್ಲಮ್ಸ್ ಒಳಗಡೆ ತುಂಬ ಆಳವಾಗಿ, ಇದನ್ನು ಹೇಳಬೇಕಂದ್ರೆ ಇನ್ನರ್ ಚೈಲ್ಡ್ ಹೀಲಿಂಗ್ ಅಂತ ಹೇಳ್ತಾರೆ. ಆ ಥರ ನಿಮಗೆ ಒಂದು ದಾರಿ ಕಾಣಿಸುತ್ತೆ. ನಿಮಗೆ ಏನರಲ್ಲಿ ನಾನು ಈಚೆ ಬರೋಕ್ಕಾಗ್ತಾ ಇಲ್ಲ ಅನ್ನೋದರಲ್ಲಿ ದಾರಿ ಕಾಣಿಸ್ತೈತೆ. ಆದರೆ ನೀವು ಸ್ವಲ್ಪ ಪೇಷನ್ಸ್ ಆಗಿ ನಿಮಗೆ ನೀವು ನೋಡಬೇಕು ಅಂತ ಬರ್ತಾ ಇದೆ. ಮತ್ತು ವಿಶ್ವಾಸ, ನಿಮ್ಮ ಏನು ಮೇಲೆ ನೀವು ತುಂಬ ವಿಶ್ವಾಸ ಇಟ್ಟಿದ್ದೀರಾ ಅದು ನಿಮ್ಮ ಲೈಫಲ್ಲಿ ಅದು ಸಕ್ಸಸ್ ಅನ್ನೋದು ಕಾಣುತ್ತೆ ಅಂತ ಹೇಳಬಹುದು. ಮತ್ತು ಯಾವ ಥರ ಈ ಮುತ್ಯ ಯಾವ ಥರ ಇದೆ ಅಂತ ನೋಡಿ. ಆ ಮುತ್ಯದ ಒಳಗಡೆಯಿಂದನೂ ಕಪ್ಪೆ ಚಿಪ್ಪಿನ ಒಳಗಡೆ ಮುತ್ಯ ಇರುತ್ತಲ್ವ, ಅದು ಹೆಂಗೆ ಈಚೆ ಬರುತ್ತೆ. ಇಲ್ಲ ವಜ್ರದಿಂದ ಕಲ್ಲು ಒಳಗಡೆಯಿಂದ ವಜ್ರ ಯಾವ ಥರ ಬರುತ್ತೆ ಆ ಥರ ನೀವು ಅಷ್ಟು ಕೆಪಬಿಲಿಟಿ ಮೆಂಟಲಿ ಸ್ಟ್ರಾಂಗ್ ಆಗ್ತೀರಾ. ಹೆಲ್ತಲ್ಲಿರಬಹುದು, ಮೆಂಟಲಿ ಸ್ಟ್ರಾಂಗ್ ಆಗ್ತೀರಾ. ಇಷ್ಟು ದಿನ ನೀವು ಎಷ್ಟು ಏನಕ್ಕಾಗಿ ಒದ್ದಾಡ್ತಾ ಇದ್ದೀರಾ ಅದು ಸಕ್ಸಸ್ ಅನ್ನೋದು ನಿಮ್ಮ ಲೈಫ್ನಲ್ಲಿದೆ. ಮತ್ತು ನೋಡಿ, ಕತ್ತಲೆಯಿಂದ ಬೆಳಕಿಗೆ ಬರ್ತಾ ಇದ್ದೀರಾ. ಇಷ್ಟು ದಿನ ಕತ್ತಲು ಅನ್ನೋದಿತ್ತು, ಇವಾಗ ಬೆಳಕಿಗೆ ಬರೋ ಟೈಮಲ್ಲಿ ಇದ್ದೀರಾ. ನಿಮಗೆ ಅಷ್ಟು ಕೆಪಬಿಲಿಟಿ ಆಗ್ತಾಯಿದೆ. ಅದ್ರ ಬಗ್ಗೆ ಮಾತ್ರ ನೋಡಿ, ಕಿವಿ ಕಟ್ಟು ಕೇಳಿಸ್ಕೊಳ್ಳಿ. ನಿಮ್ಮ ಆತ್ಮದಿಂದ ಏನೋ ಒಂದು ನಿಮಗೆ ಸೂಚನೆ ಕೊಡ್ತಾ ಇದೆ. ನಿಮ್ಮ ಒಳಗಡೆ ಅದು ಇದೆ, ಅದನ್ನು ನೀವು ನೋಡಿ. ಇಲ್ಲ ಪ್ರಕೃತಿ ಜೊತೆ ನೀವು ಮಾತನಾಡಿ ಅಂತ ಬರ್ತಾಯಿದೆ. ಅಂದರೆ ಈಗ ನಾವು ವಾಕಿಂಗ್ ಮಾಡಿದಾಗ ಸೈಲೆಂಟ್ ಮೆಡಿಟೇಷನ್ ಮಾಡ್ತಾರಲ್ವ, ಇದರಲ್ಲಿರ್ಬೋದು. ಇಲ್ಲ ವಾಕ್ ಮಾಡಿದಾಗ ಪ್ರಕೃತಿ ಜೊತೆ ಇರುವಾಗಲಿ ಆವಾಗ ನಮಗೆ ಸೈಲೆಂಟಾಗಿ ನಮ್ಮ ಒಳಗಡೆಯಿಂದನೇ ಆನ್ಸರ್ ಗೊತ್ತಾಗ್ತಾ ಇರುತ್ತೆ. ಅದನ್ನು ನೀವು ಅಬ್ಸರ್ವ್ ಮಾಡಿ ಅಂತ ಬರ್ತಾಯಿದೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಈಗ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ತುಂಬ ಜನಕ್ಕೆ ಯೂಸ್ ಆಗಲಿ. ಹಾರ್ಮೋನೈಸ್ ಪಾತ್. ನಿಮ್ಗೇನಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ಈಗ ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ. ತುಂಬ ಜನ ಕಾಂಟ್ಯಾಕ್ಟ್ ಮಾಡ್ತಾಯಿದ್ದೀರಾ, ಪರ್ಸ್ನಲ್ ರೀಡಿಂಗ್ ತಗೊಳ್ತಾ ಇದ್ದೀರಾ. ಇದೇ ಥರ ನಿಮಗೆ ಬೇರೆ ಬೇರೆ ವಿಡಿಯೋಸ್, ಇಲ್ಲ ಈ ವಿಡಿಯೋಸ್ ನಿಮಗೆ ರೆಸನೇಟ್ ಆಗಲಿಲ್ಲ ಅಂದರೆ ಬೇರೆ ವಿಡಿಯೋಸ್ ನೋಡಬಹುದು. ಓಕೆ, ನೆಕ್ಸ್ಟ್ ಲಾಸ್ಟ್ ಕಾರ್ಡ್ ತೆಗೆದಿಲ್ಲ. ಶರಣಾಗತಿ. ನಿಮ್ಮ ಗುರುಗಳು ದೇವತೆಗಳು ಸಂಪೂರ್ಣ ಶರಣಾಗತಿಯಾಗಿ ಅರ್ಪಿಸಿಕೊಳ್ಳಿ. ನಾನು ಮಾಡೋದನ್ನೆಲ್ಲ ನಾನು ಮಾಡಿದ್ದೀನಿ, ಇನ್ನೆಲ್ಲ ನಿನಗೆ ಬಿಟ್ಟಿದ್ದು, ನೀನೇ ನೋಡ್ಕೋ ಅನ್ನೋ ರೀತಿಯಲ್ಲಿ ಶರಣಾಗತಿ ಆದ್ರೆಗನ ದೇವರೇ ನಿಮಗೆ ದಾರಿ ತೋರಿಸುತ್ತೆ ಅನ್ನೋ ರೀತಿಯಲ್ಲಿ ಬರ್ತಾಯಿದೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್. ಸೆಕೆಂಡ್ ಫೈಲ್ ಯಾರು ಚೂಸ್ ಮಾಡಿದ್ದೀರೋ? ರೆಡ್ ಜಾಸ್ಮಿನ್ ಸೆಕೆಂಡ್ ಫೈಲ್ ಚೂಸ್ ಮಾಡಿರೋರು. ಸೆಕೆಂಡ್ ಫೈಲ್ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಿಮ್ಮ ಜೀವನದಲ್ಲಿ ಬದಲಾವಣೆ ಏನಾಗ್ತಾ ಇದೆ? ನೀವು ನಂಬಿರೋ ದೇವರ ಕಡೆಯಿಂದ ಏನು ಬದಲಾವಣೆ ಅವ್ರಿಗೆ ತರ್ತಾ ಇದ್ದಾರೆ? ಯಾವ ಆಶೀರ್ವಾದವನ್ನು ಕೊಡ್ತಿದ್ದಾರೆ? ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.
ಬಾಟಮ್ ಆಫ್ ದ ಡೆಕ್ 2 of swords. ಏಂಜಲ್ಸ್ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್. ಕ್ರಿಸ್ಟಲ್ಸ್ ಎಲ್ಲನೂ ತುಂಬ ಜನ ತೊಗೊಳ್ತಾ ಇದ್ದೀರಾ. ನಿಮಗೂ ಬೇಕಂದರೆ ಈಗ ಪರ್ಸ್ನಲಾಗಿ ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ಯಾವ ಕ್ರಿಸ್ಟಲ್ಸ್ ಬೇಕು ಅನ್ನೋದನ್ನು ಹೇಳಿದರೆ ನಾವು ಕ್ರಿಸ್ಟಲ್ಸ್ನ ತಂದು ಕೊಡ್ತೇವೆ. ಥ್ಯಾಂಕ್ ಯು ಸೋ ಮಚ್. Reconciliation. Okay, 9 of cups, the Fool card, Ace of Wands, cups, 3 of Pentacles, the Empress card. ವಾವ್, ಚೆನ್ನಾಗಿರೋ ಕಾರ್ಡ್ಸ್ ಬರ್ತಾ ಇದೆ. ಇಲ್ಲೆಲ್ಲೂ ನೆಗೆಟಿವ್ ಕಾರ್ಡ್ಸ್ ಅನ್ನೋದಿಲ್ಲ. ದೇವರ ಆಶೀರ್ವಾದ ತುಂಬ ಚೆನ್ನಾಗಿದೆ ನಿಮ್ಮ ಮೇಲೆ. ನೀವು ನಂಬೋ ಗುರುಗಳಿರಬಹುದು, ದೇವರಿರಬಹುದು, ಇಲ್ಲ ಪ್ರಕೃತಿ ಇರಬಹುದು, ನಿಮ್ಮನ್ನು ತುಂಬ ಚೆನ್ನಾಗಿ ಸಕ್ಸಸ್ ಮಾಡಿದೆ. ಇವಾಗಲೇ ಒಂದಷ್ಟು ಸಕ್ಸಸ್ ಮಾಡಿದೆ. ಆದರೆ ಮನಿ ಅಲ್ಲಿ ಅಂದರೆ ಜಾಬ್ ಇರ್ಬೋದು, ಮನಿಗೋಸ್ಕರ ಇಲ್ಲ ಫ್ಯಾಮ್ಲಿಲಿರಬಹುದು. ಒಂದು ಸ್ವಲ್ಪ ಜನಕ್ಕೆ ಜಾಬಲ್ಲಿ, ಸ್ವಲ್ಪ ಜನಕ್ಕೆ ಮನಿ, ಸ್ವಲ್ಪ ಜನಕ್ಕೆ ಎಮೋಷ್ನಲ್ ಪ್ರಾಬ್ಲಮ್ಸ್ ಇದೆ. ಆಪರ್ಚುನಿಟಿ, ಡೋಂಟ್ ಸ್ಟಾಪ್. ಮಾಡ್ತಾ ಇರೋ ಕೆಲಸನ ಸ್ಟಾಪ್ ಮಾಡೋಕ್ಕೆ ಹೋಗಬೇಡಿ. ಆಪರ್ಚುನಿಟಿ ಚೆನ್ನಾಗಿದೆ. 9 of Cups ಇದೆ. ನಿಮಗೆ ಅದ್ಭುತವಾದ ಅವಕಾಶಗಳು ಬರ್ತಾ ಇದೆ. ಫುಲ್ಫಿಲ್ಮೆಂಟ್ ಆಗ್ತಾಯಿದೆ ನಿಮ್ಮ ಲೈಫ್ನಲ್ಲಿ. ಅದೇ ನೀವು ನನಗೇನೋ ಆಗ್ತಾಯಿಲ್ಲ ಅಂತ ಹೇಳಬಹುದು ಅಕಸ್ಮಾತ್ ಒಂದಷ್ಟು ಜನಕ್ಕೆ. ಆದರೆ ನೀವು ಚಿಕ್ಕದನ್ನು ಪಾಯಿಂಟ್ ಔಟ್ ಮಾಡಿದ್ರೆ ಈಗ ನಿಮ್ಮ ಲೈಫಲ್ಲಿ ತುಂಬ ಆಪರ್ಚುನಿಟಿ ಬಂದಿದೆ. ನೀವು ಸಕ್ಸಸ್ ಆಗ್ತಾಯಿದ್ದೀರಾ. ನೀವು ಒಳಗಡೆಯಿಂದ ಸಕ್ಸಸ್, ನಿಮ್ಮ ಆತ್ಮತೃಪ್ತಿ ಅನ್ನೋದು ಆಗ್ತಾಯಿದೆ ನಿಮಗೆ. ಅಪ್ಪ ನೋಡಿ ಎಷ್ಟು ಖುಷಿಯಿಂದ ಇದ್ದಾರೆ. ಅವ್ರಿಗೆಲ್ಲನೂ ಸಕ್ಸಸ್ ಸಿಕ್ಕಿರೋದಕ್ಕೋಸ್ಕರನೇ ಫುಲ್ಫಿಲ್ಮೆಂಟ್ ಆಗಿ ಕೂತ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ದ ಫೂಲ್ ಕಾರ್ಡ್ ಬರ್ತಾ ಇದೆ. ನಿಮ್ಮ ಜೀವನದಲ್ಲಿ ಒಬ್ಬರು ಆತ್ಮವಿಶ್ವಾಸಿ ಒಬ್ಬರು ಬರ್ತಾ ಇದ್ದಾರೆ ನಿಮಗೆ. ಇನ್ನು ಮದುವೆ ಆಗಲಿಲ್ಲ ಅನ್ನೋರಿಗೆ ಮದುವೆ ಆಗೋ ಆಪರ್ಚುನಿಟಿ ಇದೆ. ಮಕ್ಕಳಾಗಿಲ್ಲ ಅಂದರೆ ಮಕ್ಕಳು ಹಾಕೋ ಆಪರ್ಚುನಿಟಿ ಇದು. ಇನ್ನೊಂದು 3 months ಒಳಗಡೆ ಆಗೋ ಇದಿದೆ. ನೆಕ್ಸ್ಟು ಒಂದು ದೇವರ ಆಶೀರ್ವಾದ ತುಂಬ ಚೆನ್ನಾಗಿದೆ. ನೀವು ಏನೇ ಕೆಲಸ ಮಾಡಿದ್ರೂ ಸಕ್ಸಸ್ ಇದೆ. ನೀವು ಯಾವುದೇ ಕೆಲಸಕ್ಕೆ ನೀವು ಕೈ ಹಾಕಿದ್ರು ಅದು ಸಕ್ಸಸ್ ತುಂಬ ಚೆನ್ನಾಗಿದೆ. ಮತ್ತು ನೋಡಿ ಇಲ್ಲಿ ಏಸ್ ಆಫ್ ಫ್ರೆಂಡ್ಸ್, ಇಲ್ಲಿ ನೋಡಿ ಇಲ್ಲಿ W ಅಂತಿದೆ, ಮತ್ತು ಇಲ್ಲಿ ಉಲ್ಟಾ ಮಾಡಿದ್ರೆ M ಅಂತಲೂ ಆಗುತ್ತೆ ಏಸ್ ಆಫ್ ಕಪ್ಸಲ್ಲಿ. ಮತ್ತು ದೇವರ ಆಶೀರ್ವಾದ ನೋಡಿ, ಏಂಜಲ್ಸ್ ಆಶೀರ್ವಾದ ಸಿಂಬಲ್ಸ್ ಇದೆ. ಮತ್ತು ಆಪರ್ಚುನಿಟಿ ನೋಡಿ, ಎಲ್ಲನೂ ಒಂದೊಂದೇ ಕೆಳಗಡೆ ಬೀಳ್ತಾ ಇರೋ ಒಂದೊಂದು ಹನಿನೂ ನೋಡಿ ಅದು ಫುಲ್ಫಿಲ್ಮೆಂಟ್ ಆಗಿ ಬರ್ತಾ ಇದೆ. ಮತ್ತು ತಾವರೆ ಹೂವೆಲ್ಲ ಎಷ್ಟು ಚೆನ್ನಾಗಿ ಅರಳಿದೆ. ಮತ್ತು ನೀರೆಲ್ಲನೂ ಫ್ಲೋಯಿಂಗ್ ನೋಡಿ, ಇದೇ ಥರ ಫ್ಲೋಯಿಂಗ್, ನಿಮಗೆ ನೀರಿನ ಫ್ಲೋಯಿಂಗ್ ಅನ್ನೋದು ಇದೆ. ಇನ್ನೊಂದಷ್ಟು ಜನಕ್ಕೆ ಸ್ವಲ್ಪ ಮನಿಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ. ಬೇರೆ ಇನ್ನೆಲ್ಲದರಲ್ಲೂ ಚೆನ್ನಾಗಿದೆ. ಮನಿ ಬಗ್ಗೆ ತುಂಬ ಯೋಚನೆ ಪಡ್ತಾ ಇದ್ದೀರಾ. ಆದರೆ ಯೋಚನೆ ಪಡೋದ್ರೆ ಇನ್ನು 3 months ಒಳಗಡೆ ನಿಮಗೆ ಸಕ್ಸಸ್ ಅನ್ನೋದು ಸಿಗುತ್ತೆ. ಮತ್ತು ಇನ್ನೊಬ್ಬರಿಗೆ ಒಂದಷ್ಟು ಜನಕ್ಕೆ ಕಂಫರ್ಟ್ ಝೋನ್ ಒಳಗಡೆ ಇದ್ದೀರಾ, ಈಚೆ ಬರೋಕ್ಕಾಗ್ತಾ ಇಲ್ಲ ನಿಮಗೆ. ಒಂದಷ್ಟು ಜನ ತುಂಬ ಚೆನ್ನಾಗಿ ಸಕ್ಸಸ್ ಆಗಬೇಕು ಅನ್ನೋದು ಆಲೋಚನೆ ಇದೆ, ದಾರಿ ಗೊತ್ತಾಗ್ತಾ ಇಲ್ಲ. ಯಾವ ದಾರಿಯಲ್ಲಿ ಯಾರನ್ನೇ ಕೇಳಿದ್ರೂ ಅವರು ಚೆನ್ನಾಗಿ ನಮಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅನ್ನೋರಿಗೆ ಈ 3 months ಒಳಗಡೆ ನಿಮಗೆ ಒಂದು ದಾರಿ ಗೊತ್ತಾಗುತ್ತೆ. ನಿಮಗೆ ಮನಿ ಮ್ಯಾನಿಫೆಸ್ಟೇಷನ್ ಬಗ್ಗೆ ನಾನು 1 minute ವಿಡಿಯೋ ಶಾರ್ಟ್ಸಲ್ಲಿ ಹಾಕಿದ್ದೀನಿ ನೋಡಿ. ಮನಿ ಬಗ್ಗೆ ನಾವು ಯಾವ ರೀತಿಯಲ್ಲಿ ಇರಬೇಕು, ಆವಾಗ ನಮ್ಮ ಮನಿ ನಮ್ಮ ಹತ್ರ ಬರುತ್ತೆ ಅನ್ನೋದು ಅದರಲ್ಲಿ ಗೊತ್ತಾಗುತ್ತೆ. ನೆಕ್ಸ್ಟು ದ ಎಂಪ್ರೆಸ್ ಕಾರ್ಡ್ ಬಂದಿದೆ. ಅದ್ಭುತವಾದ ಕಾರ್ಡ್ ಇದು. ಮ್ಯಾನಿಫೆಸ್ಟೇಷನ್ ಕಾರ್ಡ್ ಅಂತ ಹೇಳ್ಬೋದು. ಒಂದು ಮಹಾರಾಣಿ ಥರ ಕೂತ್ಕೊಂಡಿದ್ದಾರೆ. ಮತ್ತು ಶುಕ್ರನಿಂದ ಒಂದು ಸಿಂಬಲ್ ಅಂತ ಹೇಳ್ಬೋದು. ಇವ್ರ ಕೈಯಲ್ಲಿ ದಂಡ ಇದೆ, ನಕ್ಷತ್ರಗಳಿದೆ, ಎಲ್ಲ ರೀತಿಯಲ್ಲೂ ಸಕ್ಸಸ್ ಇದೆ. ಮತ್ತು ಇಲ್ಲಿ ಬೆಳೆಯುತ್ತಿರೋ ಬೆಳೆ ನೋಡಿ, ಇದೆಲ್ಲ ನಮ್ಮ ಆಪರ್ಚುನಿಟಿ, ಇದೆಲ್ಲ ನಮಗೆ ಬೇಕಾಗಿರೋ ಇದು. ಇನ್ನಷ್ಟು ಜನ ಅದೇ ಮನಿ ಪ್ರಾಬ್ಲಮ್ಗೆ ಅಂತ ಹೇಳಿದೆ, ಅವ್ರಿಗೆ ಮೂಡ್ ಅಪ್ಸ್ಟೇಟ್ ಇದೆ, ದಾರಿ ಗೊತ್ತಾಗ್ತಿಲ್ಲ, ಕಣ್ಣಿಗೆ ಬಟ್ಟೆ ಕಟ್ಬಿಟ್ಟಿದೆ. 2 of Swords ಒಂದಷ್ಟು ಜನಕ್ಕೆ ಮಾತ್ರ. ಈ ಈ ಬುದ್ಧ ಪೌರ್ಣಮಿ ಆದಮೇಲೆ ಇವ್ರಿಗೆ ಸಕ್ಸಸ್ ಕಾಣಿಸುತ್ತೆ ಅಂತ ಹೇಳಬಹುದು. ಅಷ್ಟು ಚೆನ್ನಾಗಿದೆ. ಅದ್ರ ಬಗ್ಗೆ ಸ್ವಲ್ಪ ರೀಕನ್ಸಿಡೇಷನ್ ಮಾಡಿ. ಓಕೆ, ಡೋಂಟ್ ಸ್ಟಾಪ್, ಮಾಡೋಕ್ಕೆ ಹೋಗ್ಬೇಡಿ. ಇನ್ನು ಸ್ವಲ್ಪ ಅದ್ರ ಬಗ್ಗೆ ತಿಳ್ಕೊಳ್ಳಿ. ಇನ್ನಷ್ಟು ಜನ ಮಾಡ್ತಾಯಿರೋ ಕೆಲಸ ತುಂಬ ಚೆನ್ನಾಗಿ ಮಾಡ್ತಾಯಿದ್ದೀರಾ, ಅದನ್ನೇ ಇನ್ನು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ. 1% ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ.
ಅದೇ ಸಾಕು ನಿಮ್ಮ ಲೈಫಲ್ಲಿ ಸಕ್ಸಸ್ ಅನ್ನೋದು, ಆಪರ್ಚುನಿಟಿ ಅನ್ನೋದು ಬರ್ತಾ ಇದೆ. ಓಕೆ, ನೆಕ್ಸ್ಟ್ ಕಾರ್ಡ್ಸ್ ಇದೆಯಾ? ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇಲ್ಲಿ 1 ಅಂತಿದೆ, ಅಂತಿದೆ. ನಂಬರ್ 1 ನೀವೇ ಅಂತ ಪರ್ಸನ್ ನೋಡಿ. ಇಷ್ಟು ದಿನ ನಾನು ಬ್ಲ್ಯಾಕಲ್ಲಿ ಇರಬಹುದು, ಬೆಳಕಿನ ರೀತಿಯಲ್ಲಿ ನೋಡಿ, ಎಲ್ಲರಿಗೂ ನೀವು ಅಷ್ಟೇ ಬೆಳಕಿನ ರೀತಿಯಲ್ಲಿ ನಿಮಗೆ ಅವ್ರಿಗೆ ಸಕ್ಸಸ್ ಅನ್ನೋದು ಗೊತ್ತಾಗ್ತಾ ಇದೆ. ಒಬ್ರಿಗೆ ದಾರಿ ದೀಪದಾಗಿ ಕಾಣಿಸ್ತೀರ ನೋಡಿ. ಕೈ ಹಿಡಿದು ನಾವು ಇದ್ದೀವಿ, ಪ್ರಜ್ಞಾಪೂರ್ವಕವಾಗಿ ನೀವು ಎಷ್ಟು ಇರ್ತೀರೋ, ನಿಮಗೆ ಏಂಜಲ್ಸು ಅಷ್ಟೇ ಬ್ಲೆಸ್ಸಿಂಗ್ ಇದೆ. ಅಷ್ಟೇ ನೀವು ಇನ್ನೊಬ್ಬರಿಗೆ ಎಷ್ಟು ಸಹಾಯ ಮಾಡ್ತೀರೋ ಅಷ್ಟು ನಿಮ್ಮ ಲೈಫಲ್ಲಿ ಸಕ್ಸಸ್ ಅನ್ನೋದು ಸಿಗುತ್ತೆ ಅಂತ ಹೇಳಬಹುದು. ಮತ್ತು ನೋಡಿ, ಇಲ್ಲಿ ಯೂನಿವರ್ಸಲ್ಲಿ ನಾನು ಎಷ್ಟೊಂದು ಚೆನ್ನಾಗಿ ಇವರು ಇದು ಮಾಡ್ತಾಯಿದ್ದಾರೆ. ಮತ್ತು ಬ್ಲೆಸ್ಸಿಂಗ್ ಇರ್ಬೋದು, ಯೂನಿವರ್ಸಲ್ಲಿ ಕಲರ್ಫುಲ್ಲಾಗಿ ಲೈಫಲ್ಲಿ ಕೊಡ್ತಾ ಇದ್ದಾರೆ, ತಗೊಳ್ಳಿ ಅಂತ ಆಪರ್ಚುನಿಟಿಯಾಗಿ ಬರ್ತಾಯಿದೆ. ಅಪರಿಮಿತವಾಗಿ ಬರ್ತಾಯಿದೆ, ಅಪರಿಮಿತವಾಗಿ ತುಂಬ ಜಾಸ್ತಿನೇ ಅವ್ರಿಗೆ ಹೇಳ್ಕೊಳಕ್ಕಾಗದಿರೋಷ್ಟು ಬರ್ತಾಯಿದೆ. ಈ 3 ಮಂತ್ಸಲ್ಲಿ ನಿಮ್ಗೆ ಇನ್ನೂ ನನಗೆ ಸಿಗ್ತಾ ಇಲ್ಲ ಅಂತ ಏನಾದರೂ ಯೋಚನೆ ಪಡ್ತಾಯಿದ್ದೆ, 3 ಮಂತ್ಸ್ ಒಳಗಡೆನೇ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ತಪೋದಾರಿ, ಈ ದಾರಿಯಲ್ಲಿ ನೋಡಿ ಕಲ್ಲು ಮುಳ್ಳು ಎಲ್ಲ ಇರುತ್ತೆ. ಅದನ್ನೆಲ್ಲ ದಾಟ್ಕೊಂಡು ನೀವು ಇಷ್ಟರ ಮಟ್ಟಿಗೆ ಬಂದಿದ್ದೀರಾ. ಅದೇ ಥರ ಇದ್ದೀರಾ. ಇನ್ನೂ ಅಷ್ಟು ಜನಕ್ಕೆ ನನ್ನ ಮನೆ ಬಗ್ಗೆ ಹೇಳಿದೆ, ಇಷ್ಟೆಲ್ಲ ಕಲ್ಲು ಮಣ್ಣು ಎಲ್ಲ ಬರುತ್ತೆ. ಅದನ್ನೆಲ್ಲನೂ ನೀವು ಸ್ಟ್ರಾಂಗಾಗಿ ನಿಮ್ಮಲ್ಲಿ ಏನಿದೆ ಕ್ವಾಲಿಫಿಕೇಷನ್ ಇರ್ಬೋದು, ನಿಮ್ಮಲ್ಲಿರೋ ಒಂದು ಐಡಿಯಾಸೇ ಆಗಲಿ ಎಲ್ಲ ಈಚೆ ತಗೊಬನ್ನಿ. ನೀವು ಒಂದು ಮೆಡಿಟೇಷನಲ್ಲೇ ಮಾಡಿದ್ರೆ ನಿಮಗೆಲ್ಲ ಗೊತ್ತಾಗುತ್ತೆ ನೋಡಿ. ಕಣ್ಣಿಂದ ಅಂತ ಬರ್ತಾಯಿದೆ, ಮೆಡಿಟೇಷನ್ನಿಂದ ನಿಮಗೆ ಕಾಣಿಸುತ್ತೆ ಎಷ್ಟು ಬ್ಲರ್ ಆಗಿರೋದನ್ನು ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ಬಹುದು. ನಿಮ್ಮಲ್ಲಿ ಅಷ್ಟು ಟ್ಯಾಲೆಂಟ್ ಇದೆ. ಆ ಟ್ಯಾಲೆಂಟ್ ಈಚೆ ತಗೊಬನ್ನಿ. ನಿಮ್ಮ ಟ್ಯಾಲೆಂಟ್ನಿಂದ ನಿಮಗೆ ಎಲ್ಲ ರೀತಿಯಲ್ಲೂ ಸಕ್ಸಸ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ಅಷ್ಟೇ ಟ್ಯಾಲೆಂಟ್ಗೆ ಸಮಯ ಅನ್ನೋದು ತುಂಬ ಕೊಡಿ. ನಿಮ್ಮ ಸಮಯ ಕೊಟ್ಟು ನೋಡಿ. ನನ್ನ ಕೈಯಲ್ಲಿ ಆಗಲ್ಲ ಅನ್ನೋದನ್ನು ಬಿಟ್ಟು ಎಲ್ಲ ಕಡೆನೂ ಆಗುತ್ತೆ. ಸ್ಟೋನ್ಸ್ ಎಲ್ಲ ನೋಡಿ, ಎಷ್ಟೊಂದು ಸ್ಟೋನ್ಸ್ ಇದೆ. ನೀವು ಈ ಥರ ಆಗಬೇಕು. ನೀವು ಒಳಗಡೆ ಕಪ್ಪೆ ಚಿಪ್ಪಿನ ಒಳಗಡೆ ಸೇರಿಕೊಂಡಿರೋ ಹಂಗೆ ಒಳಗಡೆ ಇದ್ದೀರಾ. ಅದನ್ನು ಕಣ್ಣು ಬಿಟ್ಟು ಈಚೆ ನೋಡಿ, ನಿಮಗೆ ಆಪರ್ಚುನಿಟಿ ಅನ್ನೋದು ಸಿಗುತ್ತೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ಅನ್ನೋದು ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನಷ್ಟು ಜನಕ್ಕೆ ವಿಡಿಯೋ ತಲುಪಲಿ, ಅವ್ರ ಲೈಫಲ್ಲೂ ಒಂದು ಸಕ್ಸಸ್ ಕಾಣಲಿ ಅನ್ನೋದೇ ನಮ್ಮ ಉದ್ದೇಶ. ಮತ್ತು ಇನ್ನೊಂದು ಲಾಸ್ಟ್ ಕಾರ್ಡ್ ನೋಡಿಲ್ಲ, ಕಲಿಯಿರಿ. ನಾನು ಆವಾಗಲೇ ಹೇಳಿದೆ, ಜೀವನವು ಒಂದು ಶಾಲೆಯಾಗಿ ಕಲಿತು ಆಕಾಶಕ್ಕೆ ಬೆಳೆಯಿರಿ. ನೀವು ನಾನು ಇಲ್ಲಿ ಹೇಳಿಲ್ವಲ್ವ, ಸೇಮ್ ಅದೇ ಥರನೇ ಇಲ್ಲಿ. ಮತ್ತು ನೋಡಿ, ಇದು ನಿಮ್ಮಲ್ಲಿ ಅಷ್ಟೆಲ್ಲ ಟ್ಯಾಲೆಂಟ್ ಇದೆ, ಅದನ್ನು ಕಲಿಬೇಕು. ನೀವು ಕಲಿತು ನೀವು ಈಚೆ ಬಂದು ನೀವು ಆಕಾಶ ಎತ್ತರಕ್ಕೆ ನೀವು ಬೆಳಿಬೇಕು. ಅದೇ ದೇವರ ಇಚ್ಛೆ. ನೀವು ನಂಬ ದೇವರ ಇಚ್ಛೆ, ನಿಮಗೆ ದೇವರು ಕೊಡ್ತಾ ಇರೋ ಆಶೀರ್ವಾದ. ಓಕೆ ಫ್ರೆಂಡ್ಸ್, ಈ ವಿಡಿಯೋನಾದರೂ ನಿಮಗೆ ಇಷ್ಟ ಆಗಿ ಇನ್ನಷ್ಟು ಜನಕ್ಕೆ ಶೇರ್ ಮಾಡಿ. ನಿಮ್ಗೆ ರೆಸನೇಟ್ ಆದರೆ, ಅಕಸ್ಮಾತ್ ರೆಸನೇಟ್ ಆಗಲಿಲ್ಲ ಅಂದರೆ ಬೇರೆ ಇನ್ನೂ ವೀಡಿಯೋಸ್ ಇದೆ, ಆ ವೀಡಿಯೋಸ್ ರೆಸನೇಟ್ ಆದರೆ ತಗೊಳ್ಳಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್.